ನೋಡು, ನೀನು ಜಲ್ದಿ ಬ್ಯಾನಿ ಕೊಟ್ರೆ ನಿನಗೆ ಜಲ್ದಿ ಕೂಸು ಬರ್ತದ. ನೀನು ಹಿಂಗೆ ಹಠ ಮಾಡಕತ್ರೆ ಇದಾಗಂಗಿಲ್ಲ ನೋಡು. ನಾನು ಮೊದಲು ಹೇಳಕತ್ತೇನೆ. ಹಾಂ, ಸರಿ ಸಿಸ್ಟರ್. ಅಮ್ಮ, ಅಯ್ಯೋ, ಅಮ್ಮ. ಸ್ವಲ್ಪ, ಇನ್ನೊಂದು ಸ್ವಲ್ಪ ಆರಾಮ. ಹಾಂ, ಹುಷಾರಾಗಿ ನಾನು ಹೇಳ್ದಂಗೆ ಕೊಡು. ಹಾಂ, ಅಮ್ಮ, ಅಮ್ಮ, ಬಾಯಿ ಮುಚ್ಚಿ ಬ್ಯಾನಿ ಕೊಡು. ಏನು ಚೀರ್ತಿದೆಯವ್ವ ನೀನು? ಹೇಳಾಕತ್ತೀನಿ ಮತ್ತೆ ಹಂಗೆ ಮಾಡ್ತೀಯಲ್ಲ. ನರ್ಸ್ ಸಿಸ್ಟರ್ ಬರೀಲೆ. ಏನಾಯ್ತು? ಇದಕ್ಕೆ ಕರೆಯಕತ್ತಿದಿ? ಅಲ್ಲ, ಬಂತು ದಾರಿ ಬಂತು ಮಾರ್ಗ. ಹಾಂ, ಬಂದತ್ರಿ. ಕೂಸು ತಲೆ ಹೊರಗೆ ಬರಾಕತ್ತೈತಿ, ಅದಕ್ಕೆ ಕರೆದ್ನಿ. ಬರ್ರಿ, ಎಲ್ಲ ರೆಡಿ ಮಾಡ್ಕೊಂಡ್ರಿ. ಹ್ಯಾಂಡ್ ಗ್ಲೌಸ್ ಹಾಕೊಂಡ್ರೆ ರೆಡಿಯಾಗಿ ಕೂಸ ನೀವೇ ತಗೊಂಬಿಡ್ರಿ. ಸರಿ ಸರಿ ಆಯ್ತು. ನೀನು ಹೊಟ್ಟೆ ಮ್ಯಾಗ ಸ್ವಲ್ಪ ಪುಷ್ ಮಾಡು, ನಾನು ಕೂಸನ ತಗೊಂಡ್ಬಿಡ್ತೇನೆ. ಹಾಂ, ಸರಿ ಆಯ್ತು ರೀ. ಅಮ್ಮ, ಅಯ್ಯೋ ಆಗ್ತಾ ಇಲ್ಲ ನನಗೆ. ಅಮ್ಮ, ಅಮ್ಮ. ಸಮಾಧಾನ ಮಾಡ್ಕೊ ಅಂಕಿತಾ, ಏನಾಗೋದಿಲ್ಲ. ಸ್ವಲ್ಪ ಗಟ್ಟಿ ಮನಸ್ಸು ಮಾಡ. ಕಣ್ಣು ಮುಚ್ಚಿ ಜೋರ ತಿನ್ನಿಕ್ಬಿಡು, ಕೂಸು ಹೊರಗೆ ಬಂದ್ಬಿಡ್ತದ. ಅಯ್ಯೋ ಹೊತ್ತಿ, ನನಗೆ ಆಗ್ತಾ ಇಲ್ಲ ರೀ. ನನಗೆ ತುಂಬಾ ನೋವ್ತಾ ಇದೆ. ನನಗೆ ಆಗ್ತಾ ಇಲ್ಲ ಅಮ್ಮ. ನೋಡ್ರಿ, ಪಾಪು ಹೊರಗೆ ಬಂತ. ಇಷ್ಟೇ ಇರ್ತೈತಿ. ನೀವು ನೋಡಿದ್ರೆ ಆಗುದಿಲ್ಲ ಅನ್ನತ್ತೀರಿ. ನೋಡ್ರಿ, ಇಷ್ಟು ಮುದ್ದಾದ ಪಾಪು ಬಂದತ್ ನಿಮಗೆ. ಯಾವ ನರ್ಸವ, ಯಾವ ಪಾಪ ಆಗೈತವ? ಹಾಂ, ಮುದ್ದಾಗಿರೋ ಒಂದು ಹೆಣ್ಮಗು ಹುಟ್ಟೈತೆ ನೋಡ್ರಿ. ಎಷ್ಟು ಚಂದ ಗುಂಡ್ಗುಂಡಗೆ ನಿಮ್ಮ ಸೊಸೆ ಹಂಗೆ ಐತ್ರಿ. ನನಗೆ ಮಗು ಆಯ್ತಾ? ಎಲ್ಲೈತಿ ನನ್ನ ಮಗು? ತೋರಿಸ್ರಿ ನನಗೆ. ಅಲ್ಲೇ ನಿಮ್ಮ ಪಕ್ಕ ಮಲಗಿಸಿದವ ನೋಡು. ಅತ್ತೆ ಅತ್ತೆ, ನನಗೆ ಮುದ್ದಾಗಿರೋ ಒಂದು ಹೆಣ್ಮಗು ಹುಟ್ಟಿತೈತಿ. ಅತ್ತೆ, ಅಮ್ಮ ಬಂದಿಲ್ವ ಅತ್ತೆ? ಇದಾನ ಹೊರಗದಂತ ತಡಿ, ಕಳಿಸ್ತೇನೆ. ಏನು ಚಂದ್ರ ಹುಟ್ಟಿತೀವ ನನ್ನ ಬಂಗಾರ ಕೂಸ. ತಡಿ, ನಿನ್ನ ಗಂಡನ ಕಳಿಸ್ತೇನೆ. ನೋಡ್ರಿ, ಎಲ್ಲರೂ ಒಮ್ಮೆ ಬರುವಂಗಿಲ್ಲ. ಒಬ್ಬೊಬ್ಬರೇ ಬಂದ ಪೇಷಂಟ್ನ ನೋಡ್ಬೇಕು. ಹಾಂ, ಪಾಪುನ ಜಾಸ್ತಿ ಮುಟ್ಟುವಂಗಿಲ್ಲ. ಸ್ವಲ್ಪ ಮುಟ್ಟಬೇಕು, ಹೋಗ್ಬೇಕು, ಇನ್ಫೆಕ್ಷನ್ ಆಕತಿ. ಹಾಂ, ಅಮ್ಮ. ಸಿಸ್ಟರ್, ನನಗೆ ಯಾಕೋ ಇನ್ನೂ ತುಂಬ ನೋವ್ತಾ ಇದೆ ಸಿಸ್ಟರ್. ಆಗ್ತಾ ಇಲ್ಲ. ಏನಾಗಂಗಿಲ್ಲ, ಅವು ಹೊಲಿಗೆ ಹಾಕ್ಬೇಕು. ಹೊಲಿಗೆ ಹಾಕಿರ್ತಾವಲ್ಲ, ಅದಕ್ಕೆ ಸ್ವಲ್ಪ ಚುಟು ಚುಟು ಅಂತಿರ್ತಾವೆ. ಆಮೇಲೆ ಬಂದ ಒಂದು ಇಂಜೆಕ್ಷನ್ ಕೊಡ್ತಾನೆ, ಎಲ್ಲ ಕಡಿಮೆ ಆಗ್ತದೆ. ಈಗ ಸ್ವಲ್ಪ ಸುಮ್ಮಲ್ಕೋ, ಈಗ ಒಂದು ಇಂಜೆಕ್ಷನ್ ಹಾಕಿ ನಾನು. ಸರಿ ಸಿಸ್ಟರ್. ಖುಷಿ ಬಂಗಾರ, ನಿನ್ನ ನೋಡಕ್ಕೆ ನಾನು ಇಷ್ಟು ದಿನ ಕಾಯಬೇಕಾಗಿತ್ತು ಅಲ್ಲ. ಏನಂತಿ ನನ್ನ ಗುಂಡಿ? ಈ ಮಾಡ್ತಿದ್ದಿ? ಸೇಮ್ ನನ್ನಂಗನ ಅದೆಯಲ್ಲ ನೀನು. ಇಷ್ಟು ಚಂದರಾದಿಲ್ಲ ನೀನು. ತೇಟ್ ನನ್ನ ನೋಡ್ದಂಗೆ ಆಗ್ತದೆ ನೋಡಿ ನೀನು. ನಾನು ನೋಡಿ ನಮ್ಮ ಮಮ್ಮಿ ಹಂಗೆ ಹುಟ್ಟುಬಿಟ್ಟನು. ಆದ್ರೆ ನೀ ಸ್ವಲ್ಪ ಬ್ಯಾರೆನ ಅದಿ. ನನ್ನ ನಿಮ್ಮಪ್ಪನ ಸೇರಿಸ್ಕೊಂಡು ಹುಟ್ಟು ಬಂದಿದ್ದಿ. ಈಗ ನನ್ನಂಗೆ ಕಾಣ್ತಿದ್ದಿ. ಬರ್ಬರ್ತಾ ಇಬ್ಬರಂಗೂ ಆಗ್ತಿದ್ದಿ. ನಂದು ಮಕ ಉದ್ದಗದ, ನಿನ್ನ ಮಕ ಗುಂಡಗದ ನಿಮ್ಮ ಅಪ್ಪನಂಗೆ. ಅಂಕಿತಾ, ಹೆಂಗದಿ? ನನ್ಗೆ ಭಾಳ ಬೇಜಾರು ಮಾಡೇನಿ. ನಿನ್ನ ಮುಖ ತೋರ್ಸೋಕ್ಕೂ ನನಗೆ ಮನಸ್ಸಿಲ್ಲ ಅಂಕಿತಾ. ಮುಖ ತೋರ್ಸೋಕ್ಕೂ ಮನಸ್ಸಿಲ್ಲ. ಆದ್ರೆ ನನ್ನ ಮುದ್ದು ಬಂಗಾರ ನನ್ನ ಮಗುನ ಎತ್ಕೊಟ್ಬಿಟ್ಟೈತಿ. ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತನೂ ಗೊತ್ತಾಗತ್ತಿಲ್ಲ. ಆದ್ರೆ ನಿನಗೆ ನನ್ನ ಮೇಲೆ ನನ್ನ ಕೋಪ ಹೋಗೈತಲ್ಲ. ಅಲ್ಲೇ ಖುಷಿ ಬಂಗಾರ, ನೋಡಕ್ಕೆ ತೇಟ್ ನಿಮ್ಮಮ್ಮನಂಗೆ ಅದಿ ನೋಡು. ಆದ್ರೆ ನಾನು ನಿಮ್ಮಮ್ಮಗೆ ನೀನು ಹೊಟ್ಟೆಯಾಗಿರ್ಬೇಕಾರ ಖುಷಿ ಅನ್ನೋದನ್ನು ಕೊಟ್ಟಿಲ್ಲ, ಬರೀ ನೋವು ಮಾಡೇನು. ಅಂಕಿತಾ, ನನ್ನ ಕ್ಷಮಿಸಿದಿ ಇಲ್ಲೋ ಹೇಳು ಅಂಕಿತಾ. ರೀ, ನಾನು ನಿಮ್ಮನ್ನು ಕ್ಷಮಿಸಿದನು. ಅದಕ್ಕೆ ಅತ್ತೆ ಅವ್ರಿಗೆ ಅಮ್ಮಗನ್ನ ಕಳಿಸಿ ಅಂತ ಹೇಳಿರೋದು. ಇಲ್ಲ ಅಂದಿದ್ರೆ ನಾನು ನಿಮ್ಮನ್ನು ಕಳಿಸಿ ಅಂತ ಹೇಳ್ತಿದ್ನೇನ, ಅಪ್ಪ ಅಮ್ಮನ ಕಳಿಸ್ರಿ ಅಂತ ಹೇಳ್ತಿದ್ನಿ. ನಿಮ್ಗಿನ್ನೂ ಬರೀ ಅನುಮಾನ ಅಲ್ಲ ನಾನಿನ್ನೂ ಕ್ಷಮಿಸಿಲ್ಲ ಅಂತೇಳಿ. ರೀ, ಮಗು ಹೆಂಗೈತಿ? ತೇಟ್ ನಿಮ್ಮಂಗೆ ಐತಲ್ಲ? ಇಬ್ಬರು ಹಂಗೂ ಐತಿ ಅಲ್ಲ. ನಿಮ್ಗೆ ಯಾವ ಮಗು ಬೇಕಾಗಿತ್ತು? ಗಂಡು ಮಗು ಬೇಕಾಗಿತ್ತಾ, ಹೆಣ್ಣು ಮಗು ಬೇಕಾಗಿತ್ತಾ? ನನಗೆ ಆ ಮಗು ಈ ಮಗು ಅಂತೇನು ಇರೋಕ್ಕಿಲ್ಲ. ಒಟ್ಟಿನಲ್ಲಿ ಯಾವುದಾದ್ರೂ ಹುಟ್ಟಿದ್ರೆ ಸಾಕಾಗಿತ್ತು. ಆದ್ರೆ ದೇವರು ಮಹಾಲಕ್ಷ್ಮಿನ ಮನೆಗೆ ಕಳಿಸಿದಾನಂತ ಖುಷಿ ಆಗತೈತಿ. ನಿಮ್ಮ ಮಾತು ಕೇಳಿ ನನಗೆ ಖುಷಿ ಆಯಿತು. ಒಬ್ಬೊಬ್ಬರು ನನಗೆ ಗಂಡು ಮಗುನ ಬೇಕಾಗಿತ್ತು ಅಂತಾರೆ. ಮನಸ್ಸಿನಾಗ ಗಂಡು ಮಗು ಇರ್ತದೆ, ಆದ್ರೆ ಮುಖದ ಮೇಲೆ ಏನೋ ಹುಟ್ಟೈತಲ್ಲ, ಇನ್ನೇನು ಮಾಡೋದಂತ ಖುಷಿ ಪಡ್ತಿರ್ತಾರೆ. ಮೊದಲನೇದಲ್ಲ, ಇನ್ನೊಂದು ನಾನು ನಿಮ್ಗೆ ಗಂಡು ಹೆತ್ಕೊಟ್ಟು ಆಪರೇಷನ್ ಮಾಡ್ಕೊತೇನೆ, ಸರಿನಾ? ನಾನು ಇನ್ನು ಮುಂದೆ ನನ್ನ ಮಗುನ ಭಾಳ ಚಂದ ನೋಡ್ಕೋತೇನೆ. ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ನಿಮ್ಮನ್ನಿಬ್ಬರನ್ನು ನಾನು ಸಾಕ್ತೇನೆ. ಅದ್ರ ಜೊತೆಗೆ ಅಪ್ಪ ಅಮ್ಮನ್ನು
ಹೊಲ್ದಾಗ ಕೆಲಸ ಮಾಡಲಿ ಅಥವಾ ಫ್ಯಾಕ್ಟ್ರಿಯಾಗ ಕೆಲಸ ಮಾಡಲಿ, ಒಟ್ಟಿನಲ್ಲಿ ನಾನು ಕೆಲಸ ಮಾಡಿ ದುಡ್ಡು ತಂದು ಸಾಕ್ತೀನಿ, ಸರಿನಾ? ಇವಾಗ ನಿನ್ಗೆ ನನ್ನ ಮ್ಯಾಗಿರೋ ಎಲ್ಲ ಕೋಪ ಹೋಗೈತಲ್ಲ, ನನಗೆ ಅಷ್ಟೇ ಸಾಕು. ಅಯ್ಯೋ ನೀವು ಈಗ ಬರ್ತಾರೆ ಆಗ ಬರ್ತಾರೆ ನೋಡಿ ಮತ್ತು ನಾನು ಬನ್ನಿ ಕೇರೆ ಹೇಳಕ್ಕೆ ಬರ್ತದೆ ತಗೋರೇಕಿಗೆ. ನನ್ನ ಮೊಮ್ಮಗಳನ್ನ ನೋಡಾಕ ಓಡಿ ಬನ್ನಿ. ನಾನು ಯಾವಾಗ ಬಂದು ನೋಡೇನೋ ಅಂತ ನಾತಿದ್ನಿ, ಆದ್ರೆ ನೀವು ಜಲ್ದಿ ಬರಲಿಲ್ಲಲ್ಲ, ಅದಕ್ಕೆ ನಾನು ಬಂದ್ಬಿಟ್ನಿ. ಎಷ್ಟು ಚಂದರ ಐತಿ ಸೇವತೆ ನನ್ನ ಮಗಳು ಹಂಗೆ ಐತಿ. ಲಕ್ಷ್ಮಿ ಹುಟ್ಟಿಬಿಟ್ಲೆ. ಛೇ, ಗಂಡು ಮಗ ಆಕತ್ತಂದ್ರೆ ಹೆಣ್ಣು ಮಗ ಆಗೈತಿ. ಈಕೆ ಫಸ್ಟಿಗೆ ಹೆಣ್ಣನ್ನು ಕರ್ಕೊಂಡಾಗ ಬಂದ್ಲ ಏನೋ. ಫಸ್ಟ್ ಗಂಡು ಮಗ ಆಗಿದ್ರೆ ಯಾವ ಚಿಂತೆನೂ ಇರ್ತಿರ್ಕಿಲ್ಲ. ನಾವು ಗಂಡು ಹುಟ್ಟತ್ತಂತ ಅನ್ಕೊಂಡ್ರೆ ಆದ್ರೆ ಇದೇನು ಹೆಣ್ಣು ಆಗೈತಲ್ಲ, ಏನು ಮಾಡೋದು? ನಾವು ಹನಿಬಾರ್ದಾಗ ಬರೀ ಹಿಂಗಾಯ್ತನೋ ಯಾರಿಗೆ ಗೊತ್ತು. ಗಂಡು ಮಗ ಆಗೋವರೆಗೂ ಎಷ್ಟು ಥರ ಹಡಿಲಿ ಆಪರೇಷನ್ ಮಾಡಿಸ್ಕೊಳಕ್ಕೆ ನಾನಂತೂ ಬಿಡಂಗೇ ಇಲ್ಲ. ಯಾಕೆ ಮಂಜವ ಅಲ್ಲೇ ನಿಂತಿ? ಬಾ, ನೋಡಿದಾರೆ ನೀನು? ಹಾಂ ವೈ, ನಾನು ನೋಡೀನಿ. ನಾನು ನೋಡಿ ಸ್ವಲ್ಪ ನಿಂತ ಆಮೇಲೆ ನಿಮ್ಮನ್ನು ಕರೆಯಾಕಂತ ಬನ್ನಿ. ನಿಮ್ಗೆ ಹೇಳಿದ್ರಾಯ್ತಂತೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಾಳ ಅಂತೇಳಿ. ನಮ್ಮ ಮನೆಗೆ ದರಿದ್ರ ಲಕ್ಷ್ಮಿ ಬಂದಾಳ ಅಂತ ಹೇಳಕ್ಕೆ ಬಂದೀನಿ. ಯವ್ವ, ನನಗರ ಎಷ್ಟು ಖುಷಿ ಆಗತ್ತಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ್ಲ ಅಂತೇಳಿ. ಹಂಗೆ ನಮ್ಮಮ್ಮ ಒಂದಾಗ ಹೆಣ್ಮಗು ಹುಟ್ಟಿದ್ರೆ ಸಾಕು, ಫಸ್ಟಕ್ಕೆ ಹೆಣ್ಣಾಗಲಿ. ಹೆಣ್ಣು ಹುಟ್ಟಿದ್ರೆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳಂತ. ಲಕ್ಷ್ಮಿ ಕೈಯ ಜನ ಅಂತಾವಂತ. ಹೌದು ಅತ್ತೆ, ನನಗೆ ಮಗನ ನೋಡಿ ಎಷ್ಟು ಖುಷಿ ಆಗತ್ತಂದ್ರೆ ಆ ಖುಷಿನ ಹೇಳ್ಕೊಳಕ್ಕಾಗವತ್ತು, ಅಷ್ಟು ಖುಷಿ ಆಗತತಿ. ಈಗ ನೋಡಿದ್ರೆ ನಮಗೆ ಇನ್ನು ಕೈಯಾಗ ಲಕ್ಷ್ಮಿ ಬರ್ತಾಳಂತ ಅನ್ಸತಿ. ಈ ಮಗುನಿಂದಾದ್ರೂ ನನಗೆಲ್ಲ ಒಳ್ಳೇದಾಗಲಿ ಅಂತ ಅನ್ಕೋತಾನೆ. ಹೌದ್ರಿ, ನಮ್ಮ ಮಗಳಿಂದ ನಮಗೆಲ್ಲ ಒಳ್ಳೇದೇ ಆಗ್ತತಿ. ಸರಿ, ನಾನು ಸ್ವಲ್ಪ ಹೊತ್ತು ಮಕ್ಕೋತೇನೆ, ಯಾಕೋ ನಿದ್ದೆ ಭಾಳ ಬರಾಕತ್ತದ. ಆಯಿತು, ನೀನು ರೆಸ್ಟ್ ಮಾಡು, ನಾನು ಹೊರಗಡೆ ಇರ್ತೇನೆ. ಯವ್ವ ಅತ್ತಿ, ನೀವೆಲ್ಲ ನೋಡ್ರಿ ಪಾಪುನ ಬೇಕಿದ್ರೆ ಎತ್ಕೋರಿ. ಸರಿಪ್ಪ, ನಾನು ಮೊದಲು ಎತ್ಕೋತೇನೆ ನನ್ನ ಮೊಮ್ಮಗಳನ್ನು. ಯಾವಾಗ ಎತ್ಕೊಂಡನೋ ಯಾವಾಗ ಮುದ್ದಾಡೇನೋ ಅನ್ನತನ ಮೊದಲು. ಸರಿ, ನೀನು ಹೊರಗೆ ಹೋಗಿರು, ನಾನು ಅಲ್ಲೇ ಕರ್ಕೊಂಬರ್ತೀನಿಲ್ಲ ಅಂದ್ರೆ. ಅಯ್ಯೋ ಸಿಸ್ಟರ್ನದು ಕೇಳ್ರಿ, ಹಂಗೆ ಕರ್ಕೊಂಬರ್ಬೇಡ್ರಿ, ಮೊದಲು ಇನ್ಫೆಕ್ಷನ್ ಆಕತ್ತಂತ ಅನ್ನತ್ತಾರ ಅವರು. ಅದಕ್ಕೆ ಅವ್ರನ್ನ ಕೇಳ್ರಿ, ಅವ್ರು ಕರ್ಕೊಂಬ ಅಂದ್ರೆ ಕರ್ಕೊಂಬರ್ರಿ, ಇಲ್ಲ ಅಂದ್ರೆ ಬೇಡ. ನಾನು ಮಾವರನ್ನ ಕಳಿಸ್ತೇನೆ ಹೋಗಿ, ಅವರು ನೋಡ್ಲಿ ಪಾಪ, ಅವ್ರಿಗೂ ಖುಷಿ ಆಗ್ತದೆ. ಸರಿ ಹಂಗೆ ನಿಮ್ಮ ಅಪ್ಪನೂ ಕಳಿಸ್ಬಿಡು. ಆಯ್ತು ಪೇ. ತಡಿ, ನಾನು ಬರ್ತೇನೆ ಹಂಗಾರ, ಮತ್ತು ಅಷ್ಟೂರು ಅಂದ್ರೆ ಬೈತಾರೆ. ಮಂಜವ್ವ, ನೀನು ನೋಡ್ಕೊಂತ ಇರು, ನಾನು ಬರ್ತೇನೆ. ಸರಿ ವೈನಿ, ನೀವು ಹೊರಗಿರಿ. ಅದು ಪಾಪ ಮಕ್ಕೋತಾರ ಅಂತ ಮಕ್ಕೋಲಿ, ನಾನು ಇಲ್ಲಿ ಕೂಸ ನೋಡ್ಕೊಂತ ಇರ್ತೇನೆ. ಅವ್ರು ಬರೋಣ, ನಾನು ಹೊರಗೆ ಬರ್ತೇನೆ. ಹಾಂ ಸರಿ ಆಯ್ತು, ನಡಿ ಬಾ ಅಮ್ಮ. ಹಾಳಾದ ಗಂಡು ಸಾಕತ್ತಂದ್ರೆ ಹೆಣ್ಣು ಆಗೈತಿ. ಇದನ್ನ ಏನು ಮಾಡೋದು? ದರಿದ್ರ, ಊರು ದರಿದ್ರ. ನಮ್ಮ ಮನೆಗೆ ದರಿದ್ರ ಲಕ್ಷ್ಮಿ ಬಂದ್ಬಿಟ್ಟಾಳ. ಇವ್ರು ಅವು ನೋಡಿದ್ರೆ ಅಷ್ಟಲಕ್ಷ್ಮಿ, ದೊಡ್ಡ ಮಹಾಲಕ್ಷ್ಮಿ ಕೈಯಾಗ ಜನ ರೊಕ್ಕ ತಗೊಂಬರ್ತಾಳಂತ. ಎಲ್ಲಿದ ನಿನ್ನ ಕೈಯಾಗ? ಎಲ್ಲಿದ ನಿನ್ನ ಕೈಯಾಗ? ಹಾಳಾದ ಪೀಡ, ಬೈದಿದ್ದು ಗೊತ್ತಾತ ನಿನಗೆ? ಅಳತತಿ. ಅಮ್ಮ, ಏನಾಯ್ತು? ಆಕ ಚಿನ್ನಮ್ಮ, ಆಕ ಹೇಳ್ತೀರಿ? ಆಕ ಬಂಗಾರಗೊಂಡು ನೀವು ಆಕಳೋದು ಖುಷು ಯಾಕತ್ತೆ? ಅಳ್ತಾ ಇದ್ದಾಳ? ಏನೋ ಹಸುವಾಗೈತೆ ಏನ? ಈಗರ ಪಾಪ ಹೊಟ್ಟೆಗಿಂದ ಹೊರಗೆ ಬಂದತ್ತಲ್ಲ, ಅದಕ್ಕೆ ಹಸುವಾಗಿರ್ಬೇಕು. ಡಾಕ್ಟ್ರ್ ಏನಾರ ಹಾಲದು ಕುಡ್ಸಂದಾರೇನ? ಇನ್ನೂ ಏನು ಹೇಳಿಲ್ಲ ಅತ್ತಮ್ಮ, ನೀವು ಕೇಳ್ಕೊಂಡು ಬರ್ತೀರೇನ ಅತ್ತಿ? ಅವರು ಕುಡ್ಸಂದ್ರೆ ಹಾಲಾದ್ರೂ ಕುಡ್ಸಕ್ಕೆ ಬರ್ತೈತಿ. ಪಾಪ ಸಪ್ಪಗ ಮಾಡೈತಿ ಮುಖ ಅಲ್ಲ, ಕೊಡಿಯತ್ತಿ ಇಲ್ಲಿ. ಹಾಂ ತಡಿ, ಮಲಗಿಸ್ತೇನೆ. ಅಲ್ಲ, ಇವರು ಅಣ್ಣ ಬರ್ತಾನಂದ್ರೆ ಇನ್ನೂ ಬಂದಿಲ್ಲಲ್ಲ, ಬರ್ಬೇಕಿಲ್ಲ ನೋಡಾಕ. ಮತ್ತು ವೈನಿನ ಕಳ್ಸೋಣ, ತಿನ್ನ ಕಳಿಸಿಲ್ಲ. ಬಚ್ಚೋ ಬಂಗಾರ ಖುಷಿ, ಬಚ್ಚೋ. ಸರಿ ಆಕಲೇ ಕಳಿ. ಅತ್ತೆ, ನಿಮ್ಗೆ ಏನಾದರೂ ಗಂಡು ಮಗು ಮೇಲೆ ಆಸೆ ಇತ್ತೇನು? ಯಾಕೆ ಹಂಗೆ ಕೇಳ್ತಿದ್ದಿ? ಗಂಡು ಮಗ ಆದ್ರೇನ ಹೆಣ್ಣು ಮಗ ಆದ್ರೇನ ಎಲ್ಲ ಒಂದನ? ಹಾಂ, ಎಲ್ಲ ಒಂದ. ಯಾವುದಾದ್ರೂ ಮಕ್ಳ ಇನ್ನೂ ನೋಡ್ಕೊಳ್ಳು. ಅವೇನು ನೋಡ್ತಾವ ಗಂಡು ಮಕ್ಕಳು? ಯಾಕೆ ಹಂಗೆ ಕೇಳಾಕತ್ತಿದ್ದಿ? ಹಾಂ, ಇಲ್ಲ ಅತ್ತಿ, ಯಾಕಂದ್ರೆ ನಿಮ್ಮ ಮನಸ್ಸಿನಾಗ ಏನಾದರೂ ಗಂಡು ಮಗು ಬೇಕನ್ನೋ ಆಸೆ ಇತ್ತೇನೋ, ಅದಕ್ಕಾಗಿ ಒಂದು ಮಾತು ಕೇಳಿದ್ರಾತಂತ ಕೇಳೀನಿ ಅಷ್ಟೆ. ಹಂಗೇನಿಲ್ಲವ, ಯಾವುದಾದ್ರೇನ ಎಲ್ಲ ಮಕ್ಕಳ. ಅದು ಆದ್ರೂ ಮಗನ, ಇದು ಆದ್ರೂ ಮಗಳ, ಎಲ್ಲ ನಮಗೆ ಒಂದ. ಮನೆಗೆ ಲಕ್ಷ್ಮಿ ಬಂದಾಳು, ಖುಷಿ ಪಡೋ ವಿಚಾರದಾಗ ಅದನ್ನ ಯಾಕೆ ಕೇಳ್ತಿದ್ದಿ? ಅದನ್ನೆಲ್ಲ ಕೇಳಕ್ಕೆ ಹೋಗ್ಬೇಡ. ಸರಿ ಆಯ್ತು, ನಾನು ಅಣ್ಣನ ಮತ್ತು ಇವರ ಜನ ಕಳಿಸ್ತೇನೆ. ಸರಿ ಅತ್ತಿ. ಅತ್ತ ಸಿಸ್ಟರ್ನ ಕರೀರಿ, ಹಾಲು ಕುಡಿಸ್ಬೇಕನ್ನಂತ ಕೇಳೋನು. ನನಗೆ ಯಾಕೋ ಭಾಳ ಸಾತೈತಿ. ಒಂದು ಇಂಜೆಕ್ಷನ್ ಮಾಡ್ತಾರನ್ನಂತ ಕೇಳ್ತೀರಿ? ಹೌದು, ತಡಿ, ನಾನು ಸಿಸ್ಟರ್ನ ಕಳಿಸ್ತೇನೆ. ಅತ್ತ ನಿಮ್ಮಪ್ಪನ ಇವರ ಜನ ಕಳಿಸ್ತೇನೆ. ಸರಿ ಅತ್ತಿ.